ಇನ್ನು ಡಿಸಿಎಂ ಡಿಕೆ ಶಿವಕುಮಾರ್ ಸಚಿವ ಸತೀಶ್ ಜಾರಕಿಹೊಳಿ ದೂರ ಈಗ ಬೆಳಗಾವಿ ಪಾಲಿಟಿಕ್ಸ್ ನ ಬಗ್ಗೆ ನೋಡೋದಾದ್ರೆ ಬೆಳಗಾವಿಯಲ್ಲಿದ್ದಾರೆ ಕಳೆದ 2 ದಿನಗಳಿಂದ ಡಿಕೆ ಶಿವಕುಮಾರ್. ಅಲ್ಲಿ ಕೆಪಿಸಿಸಿ ಅಧ್ಯಕ್ಷರಿಂದ ಸತೀಶ್ ಜಾರಕಿಹೊಳಿ ಅಂತರವನ್ನ ಕಾಯ್ದುಕೊಂಡಿದ್ದಾರೆ. ಬೆಳಗಾವಿ ರಾಜ್ಯ ರಾಜಕಾರಣದ ಒಂದು ಹಾಟ್ ಫೇವರೇಟ್ ಇದು. ಬೆಳಗಾವಿ ಪಾಲಿಟಿಕ್ಸ್ ಅಂತ ಅಂದ್ರೆ ರಾಜ್ಯ ರಾಜಕಾರಣದ ಒಂದು ರೀತಿ ಹಾಟ್ ಫೇವರೇಟ್. ಸರ್ಕಾರ ಉರುಳಿಸಿದ್ದಂತಹ ಕುಖ್ಯಾತಿನೂ ಇದೆ, ಸರ್ಕಾರ ಉಳಿಸಿರುವಂತಹ ಖ್ಯಾತಿ ಕೂಡ ಇದೆ. ಆದ್ರೆ ಈಗ ಇಡೀ ರಾಜ್ಯ ಕಾಂಗ್ರೆಸ್ನ ರಾಜಕಾರಣದಲ್ಲಿ ಬೆಳಗಾವಿ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗ್ತಾ ಇದೆ. ಡಿಸಿಎಂ ಡಿಕೆ ಶಿವಕುಮಾರ್ ಮತ್ತು ಸಚಿವ ಸತೀಶ್ ಜಾರಕಿಹೊಳಿ ನೇರ ಫೈಟಿಗಿಳಿದಿದ್ದಾರೆ. ಡಿಸಿಎಂ ಈಗ ಬೆಳಗಾವಿಯಲ್ಲಿದ್ದಾರೆ, ಆದ್ರೆ ಸತೀಶ್ ಜಾರಕಿಹೊಳಿ ದೂರವೇ ಇದ್ದಾರೆ. ಕೆಪಿಸಿಸಿ ಅಧ್ಯಕ್ಷ ಪಟ್ಟಕ್ಕಾಗಿ ಡಿಕೆ ಶಿವಕುಮಾರ್ ಸತೀಶ್ ಜಾರಕಿಹೊಳಿ ನಡುವೆ ಶೀತಲ ಸಮರವೇ ಇದೆ. ಡಿಕೆ ಶಿವಕುಮಾರ್ ಬೆಳಗಾವಿಗೆ ಬರ್ತಾ ಇದ್ದಂತೆ ಗೋಕಾಕ್ಗೆ ಹೋಗಿದ್ರು ಸಚಿವ ಜಾರಕಿಹೊಳಿ. ಕಾಂಗ್ರೆಸ್ ಸಮಾವೇಶದ ಹಿನ್ನೆಲೆ ಬೆಳಗಾವಿಯಲ್ಲೇ ಇದ್ದಾರೆ ಡಿಕೆ ಶಿವಕುಮಾರ್. ಇಬ್ಬರ ನಡುವೆ ಒಂದು ರೀತಿ ಫೈಟ್ ನಡೀತಾ ಇದೆ, ಶೀತಲ ಸಮರ. ಡಿಕೆ ಶಿವಕುಮಾರ್ ಬೆಳಗಾವಿಗೆ ಎಂಟ್ರಿ ಕೊಡ್ತಿದ್ದಂತೆ ಜಾರಕಿಹೊಳಿ ಗೋಕಾಕ್ಗೆ ಹೋಗಿದ್ರು. ಶನಿವಾರ ಡಿಕೆ ಶಿವಕುಮಾರ್ ಸುರ್ಜೇವಾಲಾ ನಡೆಸಿದಂತ ಸಭೆಯಿಂದಲೂ ಕೂಡ ಜಾರಕಿಹೊಳಿ ಅಂತರ ಕಾಯ್ದುಕೊಂಡಿದ್ರು. ಡಿಕೆ ಶಿವಕುಮಾರ್ ಕರೆದಂತ ಸಭೆಗೂ ಹೋಗಿಲ್ಲ. ಡಿಕೆಶಿಯಿಂದ ಜಾರಕಿಹೊಳಿ ಒಂದು ರೀತಿ ಅಂತರವನ್ನ ಕಾಯ್ದುಕೊಳ್ತಾ ಇದ್ದಾರೆ. ಸತೀಶ್ ಜಾರಕಿಹೊಳಿಯವರ ನಡೆ ಬಹಳ ದೊಡ್ಡ ಕುತೂಹಲಕ್ಕೆ ಕಾರಣ ಆಗಿದೆ. ಡಿಕೆ ಶಿವಕುಮಾರ್ ವಿದೇಶ ಪ್ರವಾಸದಲ್ಲಿದ್ದಾಗ ಹೊಸ ವರ್ಷದ ನೆಪದಲ್ಲಿ ಒಂದು ಡಿನ್ನರ್ ನಡೆಯುತ್ತೆ. ನಾವು ನಡೆಸಿದ್ದು ಡಿನ್ನರ್ ಅಷ್ಟೇ ಅಂತ ಹೇಳಿದ್ರು, ಅದು ಬಹಳ ದೊಡ್ಡ ಪಾಲಿಟಿಕ್ಸ್ಗೆ ಕಾರಣ ಆಯ್ತು. ಅಲ್ಲಿ ರಾಜಕೀಯದ ಬಹಳಷ್ಟು ವಿಚಾರ ಚರ್ಚೆ ಕೂಡ ಆಯ್ತು. ಏನೇನ್ ಚರ್ಚೆ ಆಯ್ತು ಅನ್ನೋದು ಆ ನಂತರದ ದಿನಗಳಲ್ಲಿ ಹೊರಗಡೆ ಬಂತು. ಲಂಚ್ ಪಾಲಿಟಿಕ್ಸ್ ನಡೀತು. ಪರಮೇಶ್ವರ್ ಅವರ ಮನೆಯಲ್ಲಿ ಡಿನ್ನರ್ ನಡೆಸೋದಕ್ಕೆ ಬಹಳ ದೊಡ್ಡ ತಯಾರಿ ಕೂಡ ನಡೀತು. ಆದ್ರೆ ಸುರ್ಜೇವಾಲಾ ಕಡೆಯಿಂದ ಅದಕ್ಕೆ ಬ್ರೇಕ್ ಹಾಕಿದ್ರು ಡಿಕೆ ಶಿವಕುಮಾರ್. ಕೆಪಿಸಿಸಿ ಅಧ್ಯಕ್ಷ ಪಟ್ಟ ಅದರ ಬಗ್ಗೆಯೂ ಕೂಡ ಬಹಳ ಜೋರಾದಂತಹ ದನಿ ಎತ್ತಿದ್ದು ಸತೀಶ್ ಜಾರಕಿಹೊಳಿ. ಈಗ ಇಬ್ರು ಬೆಳಗಾವಿಲಿದ್ದಾರೆ, ಆದ್ರೆ ದೂರ ಉಳ್ಕೊಂಡಿದ್ದಾರೆ. ನನಗೆ ಯಾರ ಜೊತೆನೂ ವೈಯಕ್ತಿಕ ಹಾಗೂ ರಾಜಕೀಯ ದ್ವೇಷ ಇಲ್ಲ ಅಂತ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ನಾನು ದೊಡ್ಡ ಅಧ್ಯಕ್ಷ ಸ್ಥಾನದಲ್ಲಿದ್ದೀನಿ, ಅಧ್ಯಕ್ಷ ಸ್ಥಾನ, ಎಲ್ರಿಗೂ ಒಂದೇ ನ್ಯಾಯ ಕೊಡ್ತೀನಿ. ಫಿರೋಜ್ ಸೇಠ್ ಸತೀಶ್ ಮಧ್ಯೆ ವೈಮನಸ್ಸು ನನಗೆ ಗೊತ್ತಿಲ್ಲ ಅಂತ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಸತೀಶ್ ಜಾರಕಿಹೊಳಿ ಅವರ ಬಣದಲ್ಲಿ ಗುರುತಿಸಿಕೊಂಡವರು ಫಿರೋಜ್ ಸೇಠ್. ನಿನ್ನೆ ದಿಢೀರಂತ ಫಿರೋಜ್ ಸೇಠ್ ಮನೆಗೆ ಡಿಕೆ ಶಿವಕುಮಾರ್ ಹೋಗ್ತಾರೆ. ಇದು ಬಹಳ ದೊಡ್ಡ ಚರ್ಚೆಗೆ ಕಾರಣ ಆಗುತ್ತೆ. ಬೆಳಗಾವಿ ಪಾಲಿಟಿಕ್ಸ್ ನಲ್ಲಿ ಇದು ಸಂಚಲನವನ್ನ ಸೃಷ್ಟಿ ಮಾಡುತ್ತೆ. ಫಿರೋಜ್ ಸೇಠ್ ಅವರ ಮನೆಗೆ ಡಿಕೆ ಶಿವಕುಮಾರ್ ಭೇಟಿ ಕೊಡೋದ್ರ ಮೂಲಕ ಸತೀಶ್ ಜಾರಕಿಹೊಳಿ ಅವರ ಬಣದಲ್ಲಿದ್ದವರನ್ನ ಸೆಳೆಯೋ ಪ್ರಯತ್ನ ಮಾಡಿದ್ರ. ಯಾಕಂದ್ರೆ ದುಬೈ ಪ್ರವಾಸಕ್ಕೆ ಹೋಗ್ತಾ ಇದೀವಿ ಅಂತ ಈ ಹಿಂದೆ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದು ಆಸಿಫ್ ಸೇಠ್. ಇದ್ರ ಬಗ್ಗೆ ಕೂಡ ಡಿಕೆ ಶಿವಕುಮಾರ್ ಪ್ರಶ್ನೆ ಮಾಡಿದಾರಂತೆ, ಯಾರೆಲ್ಲ ಹೋಗ್ತಾ ಇದ್ದೀರಿ ಅಂತ. ಇನ್ನು ಡಿಸೈಡ್ ಆಗಿಲ್ಲ, ಹೋಗೋದಿದ್ರೆ ನಿಮಗೆ ಹೇಳ್ಬಿಟ್ಟೆ ಹೋಗ್ತೀವಿ ಅಂತ ಆಸಿಫ್ ಸೇಠ್ ಏನೋ ಹೇಳಿದ್ರಂತೆ. ಇದು ಬೆಳಗಾವಿ ಪಾಲಿಟಿಕ್ಸ್ ನಲ್ಲಿ ಆಗ್ತಾ ಇರೋದು. ಈ ಲೋಕಲ್ ಡರ್ಟಿ ಪಾಲಿಟಿಕ್ಸ್ ಮಾತಾಡೋದು ಅಂತ ಮಾತಾಡಲೇಬೇಕು. ಐ ವಿಲ್ ನಾಟ್ ಆನ್ಸರ್ ಯು, ಐ ವಿಲ್ ನಾಟ್ ಕಮ್ ಟು ಯು. ಯು ಡೋಂಟ್ ಗೋ ಟು ದಿಸ್ ಡರ್ಟಿ ವಿಚ್ ಈಸ್ ಆಲ್ ಫಾಲ್ಸ್. ನಿಮ್ಗೆ ಯಾರು ಏನೇನು ಹೇಳ್ತಾ ಇದ್ದಾರೆ ನಾನೊಂದು ರೆಕಾರ್ಡಲ್ಲಿ ಹೇಳ್ತಾ ಇದ್ದೀನಿ, ಎಲ್ಲ ಸುಮ್ಮನೆ ಸುಳ್ಳಿನ ಕಂತೆ. ಕಾಂಗ್ರೆಸ್ ಶಕ್ತಿ ಹೆಂಗ್ ತಂದಿದೀವಿ ಅಂತಂದ್ರೆ ಎಷ್ಟು ಶ್ರಮ ಪಟ್ಟು, ಎಷ್ಟು ಹೋರಾಟ ಮಾಡಿ, ಎಷ್ಟು ತ್ಯಾಗ ಮಾಡಿ, ಈ ಭೂಮಿಯಿಂದನೇ, ಈ ಗಾಂಧೀಜಿ ಬಾವಿಯಿಂದನೇ ನೀರು ತೆಗೆದ್ಬಿಟ್ಟು, ನೀರು ಚೆಲ್ಬಿಟ್ಟು, ಇಲ್ಲಿಂದನೇ ಮನೆ ಬೆಳಕು ಕೊಟ್ಟಿದ್ದೀವಿ, ಇಲ್ಲಿಂದನೇ ಕಾರ್ಯಕ್ರಮಗಳನ್ನು ರೂಪಿಸಿದ್ದೀವಿ. ನಿನ್ನೆ ನನ್ನ ಹಿರಿಯ ಒಬ್ಬ ಶಾಸಕರ ಮನೆಗೆ ಭೇಟಿ ಮಾಡಿದ್ದೆ. ಅವ್ರ್ಯಾರಿಗೂ ಜಗಳ ಇತ್ತಂತೆ, ಅದಕ್ಕೆ ಹೋಗಿದ್ದಾರೆ ಅಂತೆಲ್ಲ ನೀವೆಲ್ಲ ಹೊಸ ಸ್ಟೋರಿಗಳೆಲ್ಲ ಬಿಲ್ಡಪ್ ಮಾಡ್ತೀವಿ. ಫಿರೋಜ್ ಸೇಠ್ ಇಸ್ ಎ ವೆರಿ ಸೀನಿಯರ್ ಲೀಡರ್. 2 ಸತಿ ನನ್ನ ಜೊತೆ MLA ಆಗಿ ಕೆಲಸ ಮಾಡಿದ್ದಾರೆ. ನಾನು ಇದು ಬೆಳಗಾಮಲ್ಲಿ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಅವ್ರಿಗೆ ಗಾಂಧೀಜಿಯವರ ಏನು ಒಂದು ಕಾರ್ಯಕ್ರಮ ಇದೆ, ಅದಕ್ಕೂ ಒಂದು ಸ್ಟೇಟ್ ಲೆವೆಲ್ ಕಮಿಟಿಗೆ ಅವ್ರನ್ನ ಮೆಂಬರ್ ಕೂಡ ನಾವು ಮಾಡಿದ್ದೀವಿ. ಸಂಘಟನೆ ದೃಷ್ಟಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.